ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಲೈವಲ್ಲಿ ಮೊನ್ನೆ ಹೇಳಿದ್ದೆ ನಿಮಗೆ ಟೈಪ್ಸ್ ಆಫ್ ಟಿಶ್ಯೂಸ್ ಯಾವ್ದು ಅಂತ. ಸೊ ಈಗ ನಾನು ಅದರದ್ದು ಕೀವರ್ಡ್ಸ್ ಕೂಡ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಬೇಸಿಕ್ ಟಿಶ್ಯೂಸಲ್ಲಿ ಫಸ್ಟ್ ಟೈಪ್ ಬಂದುಬಿಟ್ಟು ಎಪಿಥೀಲಿಯಲ್ ಟಿಶ್ಯೂ ಅಂತ ನೋಡ್ತೀವಿ. ಸೊ ಆ ಟಿಶ್ಯೂ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ಹೋಗ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನೀವು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ನಿಮ್ಮಿಂದ ನನ್ನ ಚಾನಲ್ ಗ್ರೋ ಆಗುತ್ತೆ. ಸೊ ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ. ದ ವರ್ಡ್ ಎಪಿಥೀಲಿಯಮ್ ಮೀನ್ಸ್ ಗ್ರೋಯಿಂಗ್ ಅಪಾನ್ ದಿ ಅದರ್. ಎಪಿಥೀಲಿಯಮ್ ಅಂದರೆ ಒಂದ್ರ ಮೇಲೆ ಗ್ರೋ ಆಗುವಂಥದ್ದು. ದ ವರ್ಡ್ ಎಪಿಥೀಲಿಯಮ್ ವಾಸ್ ಕಾಯಿನ್ಡ್ ಬೈ ಅ ಡಚ್ ಅನಾಟಮಿಸ್ಟ್ ರೂಯಿಸ್ಟ್ ಅನ್ನೋರಿಂದ ಈ ಹೆಸರು ಬಂತು. ಎಪಿಥೀಲಿಯಮ್ ಈಸ್ ದ ಸಿಂಪ್ಲೆಸ್ಟ್ ಆ್ಯಂಡ್ ನಾನ್ ಸ್ಪೆಷಲೈಸ್ಡ್ ಟಿಶ್ಯೂ ಆಗಿರುತ್ತೆ. It is formed of one or more layers of cells upon all external and internal exposed surfaces of the body and organs. It forms the internal covering of the organ. ಇದು ಬಂದ್ಬಿಟ್ಟು ಇಂಟರ್ನಲ್ ಏನು ಆರ್ಗನ್ಸ್ ಇದೆಯೋ ಅದಕ್ಕೆಲ್ಲ ಒಂದು ಲೇಯರ್ ಆಗಿ ಕವರಿಂಗ್ ಆಗಿ ಫಾರ್ಮ್ ಆಗಿರುತ್ತೆ. ಇದ್ರ ಫೀಚರ್ಸ್ನ ನೋಡೋದಾದರೆ ಸೆಲ್ಸ್ ಆರ್ ಪ್ಲೇಸ್ಡ್ ವೆರಿ ಕ್ಲೋಸ್ ಟು ಈಚ್ ಅದರ್. ಇದ್ರ ಸೆಲ್ಸ್ ಬಂದ್ಬಿಟ್ಟು ಫುಲ್ ಒತ್ತೊತ್ತಾಗಿ ಇರುತ್ತೆ. ಇಂಟ್ರಾಸೆಲ್ಯುಲರ್ ಸ್ಪೇಸ್ ಈಸ್ ಆಬ್ಸೆಂಟ್. ಇದರಲ್ಲಿ ಇಂಟ್ರಾಸೆಲ್ಯುಲರ್ ಸ್ಪೇಸ್ ಅನ್ನೋದು ಇರೋದೇ ಇಲ್ಲ. ಆರ್ ವೆರಿ ಲಿಟಲ್ ಆ್ಯಂಡ್ ಸೊ ದ ಇಂಟ್ರಾಸೆಲ್ಯುಲರ್ ಮ್ಯಾಟ್ರಿಕ್ಸ್, ಅದರಲ್ಲಿ ಸ್ವಲ್ಪನೇ ಇರುತ್ತೆ. ಅದು ಏನಪ್ಪ ಅಂದರೆ ಇಂಟ್ರಾಸೆಲ್ಯುಲರ್ ಮ್ಯಾಟ್ರಿಕ್ಸ್ ಇರುತ್ತೆ. ಸೆಲ್ಸ್ ಆರ್ ಕನೆಕ್ಟೆಡ್ ಬೈ ವೇರಿಯಸ್ ಕನೆಕ್ಷನ್ಸ್ ವಿತ್ ಈಚ್ ಅದರ್. ಅದರಲ್ಲಿರುವಂಥ ಕನೆಕ್ಷನ್ಸು ವೇರಿಯಸ್ ಕನೆಕ್ಷನ್ಸ್ ಇರ್ತವೆ ವಿತ್ ಈಚ್ ಅದರ್. ಒಂದಕ್ಕೆ ಒಂದು ಕನೆಕ್ಷನ್ ಆಗಿ ಅದು ಫುಲ್ ಅಟ್ಯಾಚ್ ಆಗಿ ಕಾಣುತ್ತೆ ನಮಗೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ matrix is made up of mainly glycoproteins which are secreted by the cells themselves. ಅದಾಗದೇ ಸೆಕ್ರೆಟ್ ಆಗಿರುವಂಥ ಅದರಲ್ಲೇ ಮೇನ್ ಆಗಿ ಆಗಿರುವಂಥ ಗ್ಲೈಕೋಪ್ರೋಟೀನು ಸೆಕ್ರೆಟ್ ಆಗಿರುತ್ತೆ. ಅದು ಯಾವುದಪ್ಪ ಅಂದರೆ ಆ ಮ್ಯಾಟ್ರಿಕ್ಸ್ ಯಾವ ರೀತಿ ಆಗಿರುತ್ತೆ ಅಂತ ಇಲ್ಲಿ ನೋಡ್ಬೋದು ನೀವು. ಸಿಂಪಲ್ ಸ್ಕ್ವಾಮಸ್, ಸಿಂಪಲ್ ಕ್ಯೂಬಾಯ್ಡಲ್, ಸಿಂಪಲ್ ಕಾಲಮ್ನರ್, ಟ್ರಾನ್ಸಿಷನಲ್, pseudo stratified columnar, stratified cuboidal, stratified squamous. ಸೊ ಈ ಥರ ಇರುತ್ತೆ ಫ್ರೆಂಡ್ಸ್. ಮ್ಯಾಟ್ರಿಕ್ಸ್ ಅದೈತಲ್ಲ, ಬಿಕಾಸ್ ಇಂಟ್ರಾಸೆಲ್ಯುಲರ್ ಸ್ಪೇಸ್ ಇಸ್ ಆಬ್ಸೆಂಟ್, ಇಟ್ಸ್ ವೆರಿ ಲಿಟಲ್. ಸೊ ಎಪಿಥೀಲಿಯಲ್ ಇಸ್ ಜನರಲಿ ನಾಟ್ ಪ್ರಿವೇಡೆಡ್ ಬೈ ನರ್ವ್ ಫೈಬರ್ಸ್ ಆ್ಯಂಡ್ ಬ್ಲಡ್ ಆರ್ ಲಿಂಫ್ ವೆಸಲ್ಸ್. ಇದರಲ್ಲಿ ಇಂಟ್ರಾಸೆಲ್ಯುಲರ್ ಸ್ಪೇಸ್ ಬಂದು ಸ್ವಲ್ಪನೇ ಇರುತ್ತೆ, ಅಂದರೆ ಅಷ್ಟೂ ಇರಲ್ಲ, ಸ್ವಲ್ಪ ಅಂದರೆ ಮ್ಯಾಟ್ರಿಕ್ಸ್ ಥರ ಇರುತ್ತೆ. ಸೊ ಎಪಿಥೀಲಿಯಲ್ ಇಸ್ ಜನರಲಿ ನಾಟ್ ಪ್ರಿವೇಡೆಡ್ ಬೈ ನರ್ವ್ ಫೈಬರ್ಸಿಂದ ಅದನ್ನು ನಾವು ಇದಕ್ಕೂ ಪ್ರಿವೇಡ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಬ್ಲಡ್ ಆರ್ ಲಿಂಫ್ ವೆಸಲ್ಸ್ ಕೂಡ ಇದಕ್ಕೆ ಇನ್ಕ್ಲೂಡ್ ಆಗಲ್ಲ. ಸೆಲ್ಸ್ ಮೇ ಬಿಯರ್ ಮೈಕ್ರೋವಿಲ್ಲೈ, ಸಿಲಾ, ಸ್ಟೆರೋಸಿಲ್ಲೈ ಆರ್ ಫ್ಲೆಜೆಲ್ಲಾ. ಈ ಸೆಲ್ಸಲ್ಲಿ ಏನೇನು ಇರ್ಬೋದಪ್ಪ ಅಂದರೆ ಮೈಕ್ರೋವಿಲ್ಲೈ ಇರುತ್ತೆ, ಸ್ಟೆರೋಸಿಲ್ಲೈ, ಸಿಲಿಯಾ ಆರ್ ಫ್ಲೆಜೆಲ್ಲಾ ಇರುತ್ತೆ, ಎಕ್ಸೆಟ್ರಾ. ಜನರಲಿ ಇನ್ ಲಾರ್ಜ್ ಕ್ಯಾವಿಟೀಸಲ್ಲಿ ನೋಡ್ಬೋದು. ಮೇನ್ ಫೀಚರ್ಸ್ ಆಫ್ ದಿಸ್ ಟಿಶ್ಯೂ ಇಸ್ ದಟ್ ಸೆಲ್ಸ್ ರೆಸ್ಟ್ ಅಪಾನ್ ಅ ಮೆಂಬ್ರೇನ್ ಕಾಲ್ಡ್. ಮೇನ್ ಫೀಚರ್ ಏನಪ್ಪ ಅಂದರೆ ಇದು ಒಂದ್ರ ಮೇಲೆ ಒಂದು ಇರುತ್ತೆ. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಬೇಸ್ಮೆಂಟ್ ಮೆಂಬ್ರೇನ್ ಅಂತ ಕರಿತೀವಿ. ದಿಸ್ ಮೆಂಬ್ರೇನ್ ಈಸ್ ಕಂಪೋಸ್ಡ್ ಆಫ್ ಗ್ಲೈಕೋಪ್ರೋಟೀನ್. ಈ ಮೆಂಬ್ರೇನ್ ಏನರಿಂದ ಆಗಿರುತ್ತಪ್ಪ ಅಂದರೆ ಇದು ಬೇಸ್ಮೆಂಟ್ ಮೆಂಬ್ರೇನು ಗ್ಲೈಕೋಪ್ರೋಟೀನ್ ಅನ್ನೋ ಒಂದು ಲೇಯರಿಂದ ಆಗಿರುತ್ತೆ. ಮ್ಯೂಕೋಪಾಲಿಸ್ಯಾಕರೈಡ್ ಆ್ಯಂಡ್ ರೆಟಿಕ್ಯುಲಾರ್ ಫೈಬರಿಂದ ಕೂಡ ಆಗಿರುತ್ತೆ. ಯಾವ್ಯಾವುದು? ಗ್ಲೂಕೋಪ್ರೋಟೀನ್, ಮ್ಯೂಕೋಪಾಲಿಸ್ಯಾಕರೈಡ್ ಆ್ಯಂಡ್ ರೆಟಿಕ್ಯುಲಾರ್ ಫೈಬರ್ಸಿಂದ ಆಗಿರುತ್ತೆ. ಆಲ್ ದೀಸ್ ಕಾಂಪೊನೆಂಟ್ಸ್ ಆರ್ ಸೆಕ್ರೇಟೆಡ್ ಬೈ ದಿ ಸೆಲ್ಸ್ ದೆಮ್ಸೆಲ್ಫ್. ಅದರಲ್ಲಿರುವಂಥ ಸೆಲ್ಸ್ ಅದಾಗದೇ ಉತ್ಪತ್ತಿ ಮಾಡುವಂಥ ಕಾಂಪೊನೆಂಟ್ಸ್ ಆಗಿರ್ತವೆ ಇವು. ದಿಸ್ ಮೆಂಬ್ರೇನ್ ಅದರಲ್ಲಿರುವಂಥ ಯಾವುದು ಬೇಸ್ಮೆಂಟ್ ಮೆಂಬ್ರೇನ್ ಅಂತ ಹೇಳಿದ್ನಲ್ಲ, ದಟ್ ಮೆಂಬ್ರೇನ್ ಆ್ಯಕ್ಟ್ಸ್ ಆಸ್ ಅ ಪ್ಲಾಸ್ಮಾ ಮೆಂಬ್ರೇನ್ ಆಗಿರೋದು ಆ್ಯಕ್ಟ್ ಆಗುತ್ತೆ. ಮತ್ತು ಎಪಿಥೀಲಿಯಮ್ ಅಲಾಂಗ್ ವಿತ್ ಅಂಡರ್ಲೈಯಿಂಗ್ ಕನೆಕ್ಟಿವ್ ಟಿಶ್ಯೂ ಲೇಯರ್ ಇನ್ ವೇರಿಯಸ್ ಆರ್ಗನ್ಸ್ ಮ್ಯೂಕಸ್ ಆ್ಯಂಡ್ ಸೆರಸ್ ಮೆಂಬ್ರೇನ್ಸ್. ಇದರಲ್ಲಿ ಮ್ಯೂಕಸ್ ಮತ್ತು ಸೆರಸ್ ಮೆಂಬ್ರೇನು ಕೂಡ ಫಾರ್ಮ್ ಆಗಿರುತ್ತೆ. ಮತ್ತು ಇದು ಒರಿಜಿನ್ ನೋಡೋದಾದರೆ ಎಪಿಥೀಲಿಯಾ ಅರೈಸಸ್ ಫ್ರಮ್ ಆಲ್ 3 ಎಂಬ್ರಯೋನಿಕ್ ಲೇಯರ್ಸಿಂದನೂ ಎಪಿಥೀಲಿಯಾ ಅನ್ನೋದು ಬರುತ್ತೆ. ಆ 3 ಅಂದಾಗ ಯಾವುದದು ಬರುತ್ತೆ? ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್ ಅಂತ ಬರುತ್ತೆ. ಈ ಎಕ್ಟೋಡರ್ಮ್ ಬಂದುಬಿಟ್ಟು ಎಪಿಡರ್ಮಿಸ್ ಆಫ್ ಸ್ಕಿನ್ ಆಗಿರುತ್ತೆ. ಮೀಸೋಡರ್ಮ್ ಅಂದರೆ ಮಿಡಲ್ ಲೇಯರ್ ಅಂತ ಹೇಳ್ಬೋದು, ಸಿಲೋಮಿಕ್ ಎಪಿಥೀಲಿಯಮ್. ಆ್ಯಂಡ್ ಎಂಡೋಡರ್ಮ್ ಮೀನ್ಸ್ ಔಟರ್ ಗಟ್ ಎಪಿಥೀಲಿಯಮ್ ಅಂತ ಹೇಳ್ತೀವಿ. ಸೊ ಎಂಡೋ ಅಂದರೆ ಇನ್ಸೈಡ್, ಇನ್ಸೈಡ್, ಎಕ್ಟೋ ಮೀನ್ಸ್ ಔಟ್ಸೈಡ್. ನೆಕ್ಸ್ಟ್ ಕನೆಕ್ಷನ್ಸ್ನ ನೋಡೋದಾದರೆ ವೇರಿಯಸ್ ಟೈಪ್ಸ್ ಆಫ್ ಕನೆಕ್ಷನ್ಸ್ ಆರ್ ಫೌಂಡ್ ಬಿಟ್ವೀನ್ ದಿ ಅಡ್ಜಸೆಂಟ್ ಸೆಲ್ಸ್. ಪ್ಲಾಸ್ಮಾ ಮೆಂಬ್ರೇನಲ್ಲಿ ನಾವು ಅಡ್ಜಸೆಂಟಾಗಿ ಕನೆಕ್ಷನ್ಸ್ನ ನೋಡ್ತೀವಿ, ತುಂಬ ಕನೆಕ್ಷನ್ಸ್ ಇರುತ್ತೆ.
ಅದರಲ್ಲಿ ಇಂಟರ್ ಡಿಜಿಟೇಷನ್, ಫಿಂಗರ್ ಲೈಕ್ ಪ್ರೊಸೆಸಸ್ ಇಂಟರ್ವೋವನ್ ಲೈಕ್ ದಿ ಥ್ರೆಡ್ಸ್ ಇನ್ ಅ ಕ್ಲಾತಲ್ಲಿರುವಂಥ ಥ್ರೆಡ್ಸ್ ಥರ ಕಾಣುತ್ತೆ. ಟೈಟ್ ಜಂಕ್ಷನ್, ಪ್ಲಾಸ್ಮಾ ಮೆಂಬ್ರೇನ್ ಆಫ್ ಸೆಲ್ಸ್ ಇಸ್ ಟೈಟ್ಲಿ ಪ್ಯಾಕ್ಡ್ ಆರ್ ಫ್ಯೂಸ್ಡ್ ಟುಗೆದರ್, ಟೈಟಾಗಿ ಫ್ಯೂಸ್ ಆಗಿರುತ್ತೆ. ಮತ್ತು ಇನ್ನೂ ಒಂದಿದೆ ಇಲ್ಲಿ ಗ್ಯಾಪ್ ಜಂಕ್ಷನ್ ಅಂತ, ದಟ್ ಈಸ್ ಅ ಮ್ಯಾಕ್ಯುಲಾ ಆಕ್ಯುಲಡೆನ್ಸ್ ಆರ್ ನೆಕ್ಸಸ್, ಹೆಕ್ಸಾಗನಲ್ ಗ್ಯಾಪ್ ಇರುತ್ತೆ ಇದರಲ್ಲಿ. ಡಿಸೋಸೋಮ್ಸ್ ಆರ್ ಮ್ಯಾಕ್ಯುಲಾ ಅಡರೆನ್ಸ್ ಅಂತ ಇದೆ. ಅಟ್ ಸರ್ಟನ್ ಪ್ಲೇಸಸ್ ಪ್ಲಾಸ್ಮಾ ಮೆಂಬ್ರೇನ್ ಬಿಕಮ್ಸ್ ತಿಕ್ಕಾಗಿಬಿಡುತ್ತೆ. ಆ ತಿಕ್ಕಾಗಿರುವಂಥ ಏರಿಯಾಸ್ನ ನಾವೇನಂತ ಕರಿತೀವಿ, ಡೆಸ್ಮೋಸೋಮ್ಸ್ ಅಂತ ಕರಿತೀವಿ. ಫ್ರಮ್ ದೀಸ್ ಏರಿಯಾಸ್ ಫೈನ್ ಫಿಲಾಮೆಂಟ್ಸ್, ಆ ಏರಿಯಾಯಿಂದ ಫೈನ್ ಆಗಿರುವಂಥ ಫಿಲಾಮೆಂಟ್ಸ್ ಬರುತ್ತೆ, ಅದನ್ನು ನಾವೇನಂತ ಕರಿತೀವಿ, ಟೋನೋ ಫಿಲಾಮೆಂಟ್ಸ್ ಅಂತ ಕರಿತೀವಿ. ಅರೈಸ್ ಆ್ಯಂಡ್ ಜಾಯಿಂಟ್ಸ್ ದೀಸ್ ಸೆಲ್ಸ್ ಟುಗೆದರ್, ಅದು ಏನು ಮಾಡುತ್ತಪ್ಪ ಅಂದರೆ ಸೆಲ್ಸ್ನ ಜಾಯಿನ್ ಮಾಡುತ್ತೆ, ಟುಗೆದರ್ ಒಂದಾಗಿರೋದಕ್ಕೆ ಜಾಯಿನ್ ಮಾಡುತ್ತೆ. ಟರ್ಮಿನಲ್ ಬಾರ್ಸ್ ಆರ್ ಝೋನ್ಯುಲಾ ಅಡರೆನ್ಸ್, ದೀಸ್ ಆರ್ ಡಿಸೋಸೋಮ್ಸ್ ಲ್ಯಾಕಿಂಗ್ ಟೋನೋಫಿಬ್ರಿಲ್ಸ್, ಇದರಲ್ಲಿ ಟೋನೋಫಿಬ್ರಿಲ್ಸ್ ಇರೋದಿಲ್ಲ. ಮತ್ತು ಫಂಕ್ಷನ್ಸ್ ಆಫ್ ಎಪಿಥೀಲಿಯಾ ನೋಡಿದ್ರೆ, ಫಂಕ್ಷನ್ಸ್ ಆಫ್ ಎಪಿಥೀಲಿಯಾ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಡಿಹೈಡ್ರೇಷನಿಂದ ಪ್ರೊಟೆಕ್ಟ್ ಮಾಡುತ್ತೆ. ಡಿಹೈಡ್ರೇಷನಿಂದ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಇನ್ಫೆಕ್ಷನ್, ಮೆಕ್ಯಾನಿಕಲ್ ಆ್ಯಂಡ್ ಕೆಮಿಕಲ್ ಇಂಜುರೀಸ್ ಏನಾಯಿತು ಅಂದರೆ ಅದು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಇಟ್ ಆ್ಯಕ್ಟ್ಸ್ ಆಸ್ ಅ ಅಬ್ಸರ್ವೇಟಿವ್ ಸರ್ಫೇಸ್ ಇನ್ ಇಂಟೆಸ್ಟೈನ್, ಕಿಡ್ನಿಲೂ ಕೂಡ ಇದು ಅಬ್ಸರ್ವೇಟಿವ್ ಆಗಿ ಆ್ಯಕ್ಟ್ ಆಗುತ್ತೆ. ಮತ್ತು ಆ್ಯಕ್ಟ್ಸ್ ಆಸ್ ಅ ಸೆಲೆಕ್ಟಿವ್ ಬ್ಯಾರಿಯರ್ ಅಕ್ರಾಸ್ ದ ಸರ್ಫೇಸಸಲ್ಲಿ ತುಂಬ ಸೆಲೆಕ್ಟಿವ್ ಆಗಿ ಬ್ಯಾರಿಯರ್ ಆಗಿ ಕೂಡ ಆ್ಯಕ್ಟ್ ಮಾಡುತ್ತೆ. ಕಂಡಕ್ಷನ್ ಆಫ್ ಮ್ಯೂಕಸ್ ಆ್ಯಂಡ್ ಅದರ್ ಫ್ಲೂಯಿಡ್ಸ್ ಏನು ಮಾಡುತ್ತಪ್ಪ ಅಂದರೆ ಕಂಡಕ್ಟ್ ಮಾಡುತ್ತೆ. ಇದು ಮ್ಯೂಕಸ್ಸು ಮತ್ತು ಯಾವುದೇ ಥರದ ಫ್ಲೂಯಿಡ್ಸ್ ಬಂದ್ರೂ ಕೂಡ ಅದನ್ನ ಒಂದರಿಂದ ಒಂದಕ್ಕೆ ಕಂಡಕ್ಟ್ ಮಾಡ್ತಾನೆ ಇರುತ್ತೆ. ಎಕ್ಸ್ಕ್ಲೂಸಿವ್ಲಿ ರೆಸೆಪ್ಟಿವ್ ಇನ್ ರೆಸೆಪ್ಟಾರ್ ಆರ್ಗನ್ಸ್, ರೆಸೆಪ್ಟರ್ ಆಗಿ ವರ್ಕ್ ಮಾಡುತ್ತೆ ಇನ್ ರೆಸೆಪ್ಟಿವ್ ಆರ್ಗನ್ಸಲ್ಲಿ. ಮತ್ತು ರೀಜನರೇಷನ್ ಅದೇನಾಗುತ್ತೆ, ರೀಜನರೇಟ್ ಆಗ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ನೋಡಿದ್ರಿ ಎಪಿಥೀಲಿಯಲ್ ಸೆಲ್ಸ್ದು ಫಂಕ್ಷನ್ಸು, ಮತ್ತು ಅದು ಯಾವ ರೀತಿ ಒರಿಜಿನ್ ಆಯಿತು, ಕನೆಕ್ಷನ್ಸ್ ಯಾವುದ್ಯಾವುದಿದೆ ಅನ್ನೋದನ್ನೆಲ್ಲ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೆ. ಫೀಚರ್ಸು ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಅಪ್ಕಮಿಂಗ್ ಪಾರ್ಟ್ 2 ವಿಡಿಯೋದಲ್ಲಿ ಏನಪ್ಪ ಸಿಗುತ್ತೆ ಅಂದರೆ ನೋಡ್ಬೋದು, ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿ, ಅದ್ರಲ್ಲಿ ಡಿಫ್ರೆಂಟ್ ಟೈಪ್ಸ್ ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಅಪ್ಕಮಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ತಪ್ಪದೇ ಮರಿಬೇಡಿ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ಇವತ್ತೊಂದು ಲೈವ್ ಇರುತ್ತೆ 8 o'clockಗೆ. ಹೂ ಆರ್ ಇಂಟ್ರೆಸ್ಟೆಡ್ ಕ್ಯಾನ್ ಜಾಯಿನ್ ಫ್ರೆಂಡ್ಸ್. ಅದರಲ್ಲಿ BSc MLTಗೆ ನೋಟ್ಸ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀನಿ ಅನ್ನೋದನ್ನು ನೀವು ನೋಡ್ಬೋದು. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಇನ್ ದಿಸ್ ಲೈವ್. ಬಾಯ್ ಬಾಯ್ ಫ್ರೆಂಡ್ಸ್.